ಹಾಯ್ ಎಲ್ಲ ಬ್ಯೂಟಿಫುಲ್ ಸೋಲ್ಸನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂಥದ್ದು ಮಿಥುನ ರಾಶಿಯವರ ಕಮಿಂಗ್ 3 ಮಂತ್ಸ್ ಏನು ಬರ್ತಾ ಇದೆ ಅಂತ ಹೇಳಿ. ಈ ಒಂದು 3 ತಿಂಗಳಲ್ಲಿ ಅವರು ಏನು ಒಂದು ಪಾಸಿಟಿವಿಟಿಯನ್ನ ಗೇನ್ ಮಾಡ್ಕೊಳ್ತಾ ಇದ್ದಾರೆ, ಏನು ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅಬಂಡೆನ್ಸ್ನ ಅಂತ ಹೇಳಿ ನೋಡೋಣ. ಹಾಗೆ ರೀಡಿಂಗ್ ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅಂತಂದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗಬೇಡಿ. ರೀಡಿಂಗಿಗೆ ನೀವೇನಾದರೂ ಚಾನಲ್ಗೆ ಹೊಸದಾಗಿದ್ದೀರಾ ಅಂತಂದ್ರೆ ಒಂದು ಸಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ಲನ್ನು ಆನ್ ಮಾಡಿಟ್ಕೊಳ್ಳಿ. ನಿಮ್ಮ ತನಕ ರೀಡಿಂಗ್ ರೀಚ್ ಆಗುತ್ತೆ ಯಾವುದೇ ರೀಡಿಂಗ್ ಇದ್ರೂ ಕೂಡ. ಹಾಗೆ ಈ ಒಂದು ರೀಡಿಂಗನ್ನು ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದರೂ ನೋಡ್ಬೋದು, ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಪೇಯ್ಡ್ ಕನ್ಸಲ್ಟೇಷನ್ಸ್ ಆಪ್ಷನ್ಸ್ ಆಲ್ರೆಡಿ ನಾನು ಮೊಬೈಲ್ ನಂಬರನ್ನು ಮೆನ್ಷನ್ ಮಾಡಿರ್ತೀನಿ. ಸಮಸ್ಯೆ ಏನೇ ಇದ್ರೂ ಕೂಡ ಒಂದ್ಸಾರಿ ನೀವು ನನಗೆ ಕನ್ಸಲ್ಟ್ ಮಾಡ್ಬೋದು. ಲೈಕ್ ನಿಮ್ಮ ಒಂದು ಜಾಬ್, ಕರಿಯರ್, ಗೌರ್ಮೆಂಟ್ ಜಾಬ್, ಕೆಲವೊಂದಿಷ್ಟು ಸಮಸ್ಯೆಗಳಿರುತ್ತೆ ಅದನ್ನು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಲೈಕ್ ರಿಲೇಷನ್ಶಿಪ್ ವೈಸ್ ಇರ್ಬೋದು, ಮತ್ತೆ ಏನೇ ನಿಮ್ಮ ಕ್ವೆರಿ ಇರ್ಬೋದು. ಎಲ್ರಿಗೂ ಅನ್ಸುತ್ತೆ ನಾನು ಗೌರ್ಮೆಂಟ್ ಜಾಬ್ ಅಥವಾ UPSC ಕ್ರ್ಯಾಕ್ ಮಾಡ್ತೀನಿ. ತುಂಬ ಸುಮಾರು ಜನರಿಗೆ ಇದು ಒಂದು ಕ್ವಶನ್ ಇರುತ್ತೆ. ಖಂಡಿತ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನು ನೋಡಿದಾಗ ಆಸ್ ಪರ್ ನ್ಯೂಮರಾಲಜಿ, ನಾನು ನ್ಯೂಮರಾಲಜಿಸ್ಟ್ ಕೂಡ ಇದ್ದೀನಿ, ಪೆಂಡುಲಮ್ ಡೌಸರ್ ಇದ್ದೀನಿ, ರೇಕಿ ಹೀಲರ್ ಇದ್ದೀನಿ, ಈವನ್ ಕ್ರಿಸ್ಟಲ್ ಥೆರಪಿಸ್ಟ್ ಕೂಡ ಇದ್ದೀನಿ, ಕ್ವಾಂಟಮ್ ಒಂದು ಚಕ್ರ ಹೀಲರ್ ಕೂಡ ಇದ್ದೀನಿ. ಸೊ ಏನೇ ಸಮಸ್ಯೆ ಬರ್ತಾ ಇದ್ರೂ ಕೂಡ ಒಂದ್ಸಾರಿ ಕನ್ಸಲ್ಟ್ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತೆ ರೀಡಿಂಗ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತಂದ್ರೆ ಒಂದು ಲೈಕನ್ನು ಕೊಟ್ಟು ಶೇರ್ ಮಾಡ್ಕೊಳ್ಳಿ. ನೋಡೋಣ ಏನು ಬರ್ತಾ ಇದೆ. ನೆಕ್ಸ್ಟ್ 3 ಮಂತ್ಸ್ ರೀಡಿಂಗನ್ನು ನೋಡೋಣ ಏನು ಬರ್ತಾ ಇದೆ ಅಂತ ಹೇಳಿ. ನಿಮ್ಮ ಒಂದು ಹೆಲ್ತ್, ಕರಿಯರ್ ಮತ್ತು ನಿಮ್ಮ ಒಂದು ಏನಂತಂದರೆ ರಿಲೇಷನ್ಶಿಪ್. ಓಕೆ, ಹೆಲ್ತ್ ಆಸ್ಪೆಕ್ಟಿಂದ ಸ್ವಲ್ಪ ಮೇಜರ್ ಇಶ್ಯೂಸ್ ಬರ್ತಾ ಇದೆ ಹೆಲ್ತ್ ಆಸ್ಪೆಕ್ಟಿಂದ ಅಂತ ಹೇಳಿ. ಏನೋ ಒಂದು ರಾಂಗ್ ಅಡಿಕ್ಷನಲ್ಲಿ ಬಿದ್ದಿರುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ಅನ್ನೋವಂಥದ್ದು ನನಗೆ ಅನ್ನಿಸ್ತಾ ಇದೆ. ಮೇಜರ್ ಆಗಿ ನಿಮ್ಮ ಒಂದು ರೂಟ್ ಚಕ್ರ ಬ್ಲಾಕೇಜಸ್ ಬರುವಂಥ ದಿನಗಳಲ್ಲಿ ನಿಮ್ಮ ರೂಟ್ ಚಕ್ರ ಅಂತಂದರೆ ಮೂಲಾಧಾರ ಚಕ್ರ ಅಂತ ಏನು ನಾವು ಹೇಳ್ತೀವಿ, ಮೂಲಾಧಾರ ಚಕ್ರದ ಮೇಲೆ ಸ್ವಲ್ಪ ಪ್ರಭಾವ ಬೀರುವಂಥದ್ದು. ಅಲ್ಲಿ ಸಮಸ್ಯೆ ಬರ್ತಾ ಇದೆ ಮೂಲಾಧಾರ ಚಕ್ರಕ್ಕೆ ಅಂತಂದರೆ ಮೇ ಬಿ ನಿಮ್ಮ ಒಂದು ಹೆಲ್ತ್ ಇಶ್ಯೂಸ್ ಆಗುತ್ತೆ. ಫಿಸಿಕಲ್ ಇಶ್ಯೂಸ್, ಸ್ಪೆಷಲಿ ಫಿಸಿಕಲಿ ನಿಮಗೆ ಪ್ರಾಬ್ಲಮ್ ಆಗುವಂಥದ್ದು. ನಿಮಗೆ ಫೀಲ್ ಆಗುತ್ತೆ ನಿಮ್ಮ ಹತ್ರ ಪವರ್ ಇಲ್ಲ, ಎನರ್ಜಿ ಇಲ್ಲ ಅನ್ನುವಂಥದ್ದು, ಎಲುಬಲ್ಲಿ ಶಕ್ತಿ ಇಲ್ಲ ಅನ್ನುವಂಥದ್ದು, ಇಮ್ಯೂನ್ ಸಿಸ್ಟಮ್ ಡೌನ್ ಆಗುವಂಥದ್ದು. ಸ್ವಲ್ಪ ಮೇಜರ್ ಇಶ್ಯೂಸ್ ಅಂತ ಬರ್ತಾ ಇದೆ, ನೋಡ್ಕೊಳ್ಳಿ ಯಾವುದಕ್ಕೂ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ನಿಮ್ಮ ಒಂದು ಆರೋಗ್ಯ ಸರಿಯಾಗಿದ್ದಾಗ ಮಾತ್ರ ನೀವೇನಾದರೂ ಮುಂದೆ ಮಾಡ್ಬೋದು. ಆರೋಗ್ಯ ಸರಿ ಇಲ್ಲ ಅಂತಂದರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಏನೇ ಆ ರೀತಿ ನಿಮಗೆ ಸಮಸ್ಯೆ ಬರ್ತಾ ಇದೆ ಅಂತಂದರೆ. ಮತ್ತು ನಾನು ಅಂದ್ಕೊಳ್ತೀನಿ ಸ್ವಲ್ಪ ಮಟೀರಿಯಲಿಸಮ್ ಕಡೆ ತುಂಬ ನೀವು ಅಡಿಕ್ಟ್ ಆಗುವಂಥದ್ದು. ಅಂದರೆ ಪ್ರಯಾರಿಟಿ ನಿಮ್ಮ ಹೆಲ್ತ್ಗಿಂತ ನೀವು ಇದಕ್ಕೆ ಏನಂತಂದರೆ ಬೇರೆ ಆಗು ಹೋಗುಗಳ ಬಗ್ಗೆ ನೀವು ತುಂಬ ಅಡಿಕ್ಟ್ ಆಗ್ತೀರಾ ಅನ್ನುವಂಥದ್ದು ನನಗೆ ತುಂಬ ಫ್ಯಾಷನೇಟ್ ಆಗಿರುವಂಥದ್ದು. ಅದಕ್ಕೆ ನೀವು ಎಲ್ಲಾದ್ರೂ ಅದ್ರ ಬಗ್ಗೆನೇ ತುಂಬ ಕಾಳಜಿ ತಗೊಳ್ಳುವಂಥದ್ದು. ಮತ್ತು ನಿಮಗೆ ಗೊತ್ತಿರುತ್ತೆ, ಕೆಲವೊಂದು ಸಾರಿ ನಿಮಗೆ ಗೊತ್ತಿರುತ್ತೆ ಇದು ತಿಂದರೆ ನನಗೆ ಹೆಲ್ತಿಗೆ ಒಳ್ಳೇದಿರೋದಿಲ್ಲ ಅಂತ ಹೇಳಿ. ಲೈಕ್ ಎಕ್ಸಾಂಪಲ್ ಕೊಡಬೇಕಂದ್ರೆ ಶುಗರ್ ನಡೀತಾ ಇದೆ, ಶುಗರ್ BP ಇಶ್ಯೂ ನಡೀತಾ ಇದೆ, ನಿಮಗೆ ಗೊತ್ತಿರುತ್ತೆ. ಎಲ್ಲೋ ಒಂದು ಕಡೆ ಹೋಗ್ತೀರಾ, ಮ್ಯಾರೇಜ್ ಅಟೆಂಡ್ ಮಾಡ್ತಾ ಇದ್ದೀರಾ, ಅಲ್ಲಿ ನಿಮಗೆ ಸ್ವೀಟ್ಸ್ ಎಲ್ಲ ನೋಡಿದ ತಕ್ಷಣ ನಿಮಗೆ ನಿಮ್ಮ ಹೆಲ್ತ್ ಬಗ್ಗೆ ನಿಮಗೆ ಗೊತ್ತಿದ್ರೂ ಕೂಡ ಮತ್ತೆ ಹೋಗಿ ನೀವು ಅದನ್ನು ತಿನ್ನೋ ಅಂಥದ್ದು. BP ಇಶ್ಯೂ ನಡೀತಾ ಇದೆ, ಎಲ್ಲೋ ಒಂದು ಕಡೆ ಸಾಲ್ಟ್ ಜಾಸ್ತಿ ತಿನ್ನೋ ಅಂಥದ್ದು. ಇದರಿಂದ ಏನಾಗುತ್ತೆ, ನಿಮ್ಮಲ್ಲಿ ಒಂಥರ ಸಿಟ್ಟು ಬರುವಂಥದ್ದು, ವೇರಿಯೇಷನ್ಸ್, BP ವೇರಿಯೇಷನ್ಸ್ ಆಗುವಂಥದ್ದು. ಎಸ್ಪೆಷಲಿ ರೂಟ್ ಚಕ್ರ ನಿಮ್ಮದು ಬ್ಲಾಕ್ ಆಗುತ್ತೆ ಅಂತಂದರೆ ನೋಡಿ, ಇವೆಲ್ಲನೂ ನಿಮಗೆ ಪ್ರಾಬ್ಲಮ್ ಬಂದೇ ಬರುತ್ತೆ. ಓಕೆ, ಹಾಗಾಗಿ ನಿಮ್ಮ ಒಂದು ಬ್ಯಾಕ್ ಬೋನ್ ಪ್ರಾಬ್ಲಮ್ ಇರ್ಬೋದು, ಬೋನ್ಸ್ ರಿಲೇಟೆಡ್ ಪ್ರಾಬ್ಲಮ್ ಜಾಸ್ತಿ ಬರುವಂಥದ್ದು ನಿಮ್ಮ ಒಂದು ಚಕ್ರ ಇಂಬ್ಯಾಲೆನ್ಸ್ ಆಯಿತು ಅಂತಂದರೆ, ರೂಟ್ ಚಕ್ರ ಏನಾದರೂ ಇಂಬ್ಯಾಲೆನ್ಸ್ ಆದರೆ ಅದು ಎಲ್ಲನೂ ನನಗೆ ಇಲ್ಲಿ ಕಾಣ್ತಾ ಇದೆ. ಅಂದರೆ ನಿಮಗೆ ಗೊತ್ತಿದ್ರೂ ಕೂಡ ನೀವಾಗ್ಲೇ ಹೋಗಿ ಆ ಒಂದು ಹೆಲ್ತ್ ಇಶ್ಯೂನ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು. ಇಲ್ಲಿ ಬೇರೆದವ್ರು ಯಾರು ಏನು ಇದಕ್ಕೆ ಮಾಡುವಂಥದ್ದಲ್ಲ, ನಿಮ್ಗೆ ಗೊತ್ತಿದ್ರೂ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಇವಾಗ ನಿಮಗೆ ಡಾಕ್ಟರ್ ಹೇಳಿರ್ತಾರೆ ನೀವು ಎಕ್ಸಸೈಸ್ ಮಾಡಿ, ಸ್ವಲ್ಪ ವಾಕ್ ಮಾಡಿ, ನಿಮಗೆ ಚೆನ್ನಾಗಿದೆ, ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗುತ್ತೆ, ಕಂಟ್ರೋಲಿಂಗ್ ಬರುತ್ತೆ ಅಂತ ಹೇಳಿ. ಆದರೂ ಕೂಡ ನೀವು ಮಾಡೋದಿಲ್ಲ. ಗೊತ್ತಿದೆ, ಆದರೆ ಅದನ್ನು ಪಾಲಿಸ್ತಾ ಇಲ್ಲ. ಡಿಸಿಪ್ಲಿನ್ ಇಲ್ಲ. ಯಾವಾಗೋ ಊಟ ಮಾಡ್ತಾ ಇದ್ದೀರಾ, ಯಾವಾಗೋ ಮಲಗ್ತಾ ಇದ್ದೀರಾ.
ಬೆಳಿಗ್ಗೆ ಎಷ್ಟು ಗಂಟೆಗೂ ಹೇಳ್ತಾ ಇದ್ದೀರಾ, ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡ್ತಾ ಇಲ್ಲ. ಯಾರು ಮಾಡ್ಕೊಳ್ತಾ ಇದ್ದಾರೆ? ನೀವೇ. ಇದು ಕಾರ್ಡ್ ಅದೇ ರೀಪ್ರೆಸೆಂಟ್ ಮಾಡುವಂತದ್ದು. ದ ಡೆವಿಲ್ ಕಾರ್ಡ್ ಬರ್ತಾ ಇದೆ ಅಂತಂದ್ರೆ ನೋಡಿ, ಹೊರಗಿನವ್ರದ್ದು ಯಾರ್ದು ಏನು ಕೈವಾಡ ಇರೋದಿಲ್ಲ, ನಿಮ್ಮಷ್ಟಕ್ಕೆ ನೀವೇ ಇದರಲ್ಲಿ ಹೋಗಿ ಸಿಕ್ಕಾಕೊಳ್ತಾ ಇದ್ದೀರಾ ಅನ್ನುವಂಥದ್ದು. ಸ್ವಲ್ಪ ನೆಗೆಟಿವ್ ವಿಚಾರಗಳು. ಇದರಿಂದಾಗಿ ಏನಾಗುತ್ತೆ ನೋಡಿ, ಜಂಕ್ ಫುಡ್ ತಿಂತಾ ಇದ್ದೀರಾ, ಜಂಕ್ ಫುಡ್ಗೆ ಏನಾಗುತ್ತೆ, ಅಫ್ಕೋರ್ಸ್ ನಿಮ್ಮ ಬಾಡಿಲಿ ಅದು ಇಂಪ್ಯಾಕ್ಟ್ ಮಾಡುವಂಥದ್ದು. ಸೊ ಹೆಲ್ದಿ ಫುಡ್ ಕಡೆ ನೀವು ಹೋಗ್ತಾ ಇದ್ದೀರಾ, ಓಕೆ, ಬಟ್ ಜಂಕ್ ಫುಡ್ ತಿಂತಾ ಇದ್ದೀರಾ, ಅಲ್ಲಿ ನಿಮ್ಮ ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ನಿಮಗೆ ಸಿಟ್ಟು ಬರುತ್ತೆ. ಸಿಟ್ಟು ಏನಾಗುತ್ತೆ, ಬಿ ಪಿಗೆ ಕಾರಣ ಆಗುತ್ತೆ. ನಿಮ್ಮ ಹೆಲ್ತನ್ನ ನೀವು ಕಾಯ್ಕೋಬೇಕು, ಇನ್ನೊಬ್ರು ಯಾರು ಬರೋದಿಲ್ಲ ಅಲ್ವಾ? ಅದು ನಿಮಗೆ ಇಲ್ಲಿ ಕಾರ್ಡ್ ಹೇಳ್ತಾ ಇರುವಂಥದ್ದು. ಹಾಗಾಗಿ ಸ್ವಲ್ಪ ಗಮನ ಕೊಡಿ. ಯಾವುದೇ ಕಾರಣಕ್ಕೂ ನಿಮಗೆ ಅನಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ನಾನು ರಾಂಗ್ ವೇಯಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅನ್ನೋದಾತಂದ್ರೆ, ನಿಮ್ಮಷ್ಟಕ್ಕೆ ನೀವು ನಿಮ್ಮ ಲೈಫಲ್ಲಿ ಡಿಸಿಪ್ಲಿನ್ ಅನ್ನ ತಗೊಂಡ್ ಬನ್ನಿ. ಬೇರೆದವರು ಯಾರು ಬರೋದಿಲ್ಲ ನೋಡಿ. ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ, ಬೇರೆ ಎಲ್ಲದಕ್ಕೂ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಬರ್ತಾ ಇದೆ, ಲೈಕ್ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಬರ್ತಾ ಇದೆ, ನಿಮ್ಮ ಒಂದು ಕರಿಯರ್ ಅಲ್ಲಿ ಏನಾದ್ರೂ ಸಮಸ್ಯೆ ಬರ್ತಾ ಇದೆ, ಖಂಡಿತ ಯಾರಾದ್ರೂ ಒಬ್ರಾದ್ರೂ ಒಬ್ರಿಲ್ಲ ಸಪೋರ್ಟ್ ಮಾಡ್ತಾರೆ ನಿಮ್ಗೆ. ಬಟ್ ಹೆಲ್ತ್ ಆಸ್ಪೆಕ್ಟ್ ಇಂದ ಯಾರು ಸಪೋರ್ಟ್ ಮಾಡ್ತಾರೆ ಹೇಳಿ? ನಮ್ಗೆ ಏನ್ ಬರುತ್ತೆ ಇವತ್ತು ನಾವೇ ಅನುಭವಿಸ್ಬೇಕು, ಬೇರೆ ಯಾರು ಅದನ್ನ ತಗೊಳ್ಳೋದಿಲ್ಲ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರುವಂತದ್ದು ಹೆಲ್ತ್ ವಿಷಯದಲ್ಲಿ. ಅದಿತ್ತು ಅಂತಂದ್ರೆ ನೀವು ಎಲ್ಲಾನು ಮಾಡ್ಬೋದು, ಜಗತ್ತೇ ಗೆಲ್ಬಹುದು ಅಲ್ವಾ? ನೋಡ್ಕೊಳ್ಳಿ. ಮತ್ತೆ ತುಂಬಾ ಚೆನ್ನಾಗಿರುವಂತ ಕಾರ್ಡು. ನಿಮ್ಮ ಒಂದು ಕರಿಯರ್ ವೈಸ್ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ. ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಫೈನಾನ್ಸ್, ನಿಮ್ಮ ಒಂದು ಫೈನಾನ್ಸ್ ಇವಾಗ ನಿಮಗೆ ಸ್ಟೆಬಿಲಿಟಿ ಬರುವಂತ ಸಮಯ ಅಂತ ಹೇಳ್ಬೋದು. ಈ ಒಂದು ರಿಲೇಟೆಡ್ ನೋಡೋದಾತಂತಂದ್ರೆ, ಈ ದಿನಗಳಲ್ಲಿ ನೀವು ಫೈನಾನ್ಸ್ ನಿಮ್ಗೆ ಬರುತ್ತೆ, ಒಂದು ಫುಲ್ಫಿಲ್ಮೆಂಟ್ ಇರುವಂತಹದ್ದು, ಸ್ಟೆಬಿಲಿಟಿ ಬರುವಂತಹದ್ದು ನಿಮ್ಮ ಲೈಫಲ್ಲಿ. ಸ್ವಲ್ಪ ಸ್ಪಿರಿಚುವಾಲಿಟಿ ಕಡೆ ನೀವು ಯಾರ್ಯಾರು ಇರ್ತೀರಾ, ಲೈಕ್ ಹೀಲರ್ ಇರ್ಬೋದು, ಅಥವಾ ನೀವು ಯೋಗ ಟ್ರೈನರ್ ಇರ್ಬೋದು, ಅಥವಾ ಜ್ಯೋತಿಷ್ಯ ಇರ್ಬೋದು, ನ್ಯೂಮರಾಲಜಿಸ್ಟ್ ಇರ್ಬೋದು, ಟೆರೋ ರೀಡರ್ ಇರ್ಬೋದು, ಇವರೆಲ್ಲರಿಗೂ ಕೂಡ ಒಂದು ಸ್ಟೇಬಲ್ ಫ್ಯೂಚರ್ ಬರುವಂತ ಒಂದು ಸಮಯ ಅಂತ ಹೇಳ್ಬೋದು. ನಿಮ್ಮ ಒಂದು ಕರಿಯರ್ ವೈಸ್ ಚೆನ್ನಾಗಿದೆ. ಇಂಡಿಪೆಂಡೆಂಟ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತ ಒಂದು ಮತ್ತೆ ಅದಕ್ಕೆ ಎಮೋಷನ್ಸ್ ಕೂಡ ತುಂಬಾ ಪಾಸಿಟಿವ್ ಆಗಿರುವಂತ ಎಮೋಷನ್ಸ್ ನ ಫಿಲ್ ಮಾಡ್ಕೊಂಡು ನೀವು ತಗೊಂಡು ಹೋಗ್ತೀರಾ. ಕೈಂಡ್ನೆಸ್ ಅಷ್ಟೇ ಇರುತ್ತೆ ನಿಮ್ಗೆ, ತುಂಬಾ ಇಂಟಿಟಿವ್ ಆಗಿರ್ತೀರಾ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೋಡಿ, ನಿಮ್ಮ ಒಂದು ಹಾರ್ಟ್ ಚಕ್ರ ತುಂಬಾನೇ ಪಾಸಿಟಿವ್ ಆಗಿರುತ್ತೆ, ಆಕ್ಟಿವೇಟ್ ಆಗಿರುತ್ತೆ ಈ ದಿನಗಳಲ್ಲಿ. ಹಾರ್ಟ್ ಚಕ್ರ ರಿಪ್ರೆಸೆಂಟ್ ಮಾಡುವಂಥದ್ದು ನಮ್ಮ ಒಂದು ರಿಲೇಶನ್ಶಿಪ್ ಮೇಲೆ. ಓಕೆ, ಯಾರ್ಯಾರು ನಮ್ಮ ಒಂದು ಸುತ್ತಮುತ್ತ ಜನ ಇರ್ತಾರೆ, ಅವ್ರ ಬಗ್ಗೆ ನೀವು ಯಾವ ರೀತಿ ಭಾವನೆಯನ್ನ ಇಟ್ಕೋತೀರಾ. ನೀವು ನೆಗೆಟಿವ್ ಆಗಿ ಅವ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅಫ್ಕೋರ್ಸ್ ನಿಮ್ಗೆ ಏನಾಗುತ್ತೆ, ನೆಗೆಟಿವಿಟಿನೇ ಬರುತ್ತೆ, ಹಾರ್ಟ್ ಚಕ್ರ ಬ್ಲಾಕ್ ಆಗುತ್ತೆ. ಮತ್ತೆ ನೀವು ಅದು ತುಂಬಾ ಪಾಸಿಟಿವ್ ಆಗಿ ತಗೊಳ್ತಾ ಇದ್ದೀರಾ ಅಂತಂದ್ರೆ ಅಫ್ಕೋರ್ಸ್ ನಿಮ್ಗೆ ಏನಾಗುತ್ತೆ, ಅದು ಚೆನ್ನಾಗಿ ಪಾಸಿಟಿವ್ ಆಗಿ ನಿಮ್ಗೆ ರಿಸಲ್ಟ್ ಕೊಡುವಂತದ್ದು. ಅದು ಇಲ್ಲಿ ಬರ್ತಾ ಇದೆ. ಏನಂತಂದ್ರೆ ತುಂಬಾ ನಿಮ್ಮ ಒಂದು ಹಾರ್ಟ್ ಚಕ್ರ ಆಕ್ಟಿವ್ ಆಗಿರುತ್ತೆ. ತುಂಬಾ ನೀವು ಏನಂತಂದ್ರೆ ಎನರ್ಜೆಟಿಕ್ ಆಗಿರ್ತೀರಾ ನಿಮ್ಮ ಕರಿಯರ್ ಅಲ್ಲಿ. ತುಂಬಾ ಏನಂತ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ. ಮತ್ತೆ ಏನು ನಿಮ್ಗೆ ಬರ್ತಾ ಇದೆ, ಇನ್ಸೆಕ್ಯೂರಿಟಿಯಿಂದ ಹೊರಗಡೆ ಬರ್ತಾ ಇರುವಂತದ್ದು, ಟೈಮ್ ಕೊಡ್ತಾ ಇದ್ದೀರಾ, ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದೀರಾ. ಇಲ್ಲಿ ಇನ್ನೂ ನಿಮ್ಗೆ ಜಾಸ್ತಿ ನಿಮ್ಗೆ ಎಲ್ಲೆಲ್ಲಿ ಸಪೋರ್ಟ್ ಆಗ್ಬಹುದು, ಯಾರ್ಯಾರಿಗೆ ಸಪೋರ್ಟ್ ಆಗ್ಬಹುದು ಅಂತಂದ್ರೆ ಕೌನ್ಸಿಲರ್ ಆಗಿರೋವಂಥವ್ರಿಗೆ, ಮತ್ತೆ ಹೀಲರ್ಸ್ ಯಾರಿರ್ತಾರೆ ಅವರಿಗೆ ತುಂಬಾ ಚೆನ್ನಾಗಿದೆ. ನೀವು ಮ್ಯಾನೇಜ್ ಕೂಡ ಮಾಡ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು ಕಾಣ್ತಾ ಇದೆ. ಸ್ಟೇಬಲ್ಡ್ ಆಗಿದೆ, ಪ್ರಾಬ್ಲಮ್ ಅಂತ ಏನು ನನಗೆ ಅನಿಸ್ತಾ ಇಲ್ಲ. ಯಾರ ಮೇಲೇನು ಡಿಪೆಂಡ್ ಆಗ್ಲಾರ್ದೆ ನೀವು ಇಂಡಿಪೆಂಡೆಂಟ್ ಆಗಿ ಮಾಡ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಇರುತ್ತೆ ಏನಂತಂದ್ರೆ ರಿಸ್ಟ್ರಿಕ್ಷನ್ಸ್ ಹಾಕೊಳ್ಳುವಂಥದ್ದು ಅಥವಾ ಯಾರಿಗಾದ್ರೂ ಹಾಕುವಂಥದ್ದು ಇದು ಇರುತ್ತೆ, ಇಲ್ಲಂತಲ್ಲ. ಬಟ್ ಇದ್ರೂ ಕೂಡ ನೀವು ಅದರಿಂದ ಹೊರಗಡೆ ಬರ್ತೀರಾ ಅನ್ನುವಂಥದ್ದು ಕಾಣ್ತಾ ಇದೆ. ಚೆನ್ನಾಗಿದೆ, ತುಂಬಾ ಪಾಸಿಟಿವ್ ಆಗಿರುವಂತ ಕಾರ್ಡ್ ಅದು. ಓಕೆ, ಹಾಗಿದ್ರೆ ರಿಲೇಶನ್ಶಿಪ್ ವೈಸ್ ನೋಡ್ತಾ ಇದ್ರೆ 4 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಒಂದು ರಿಲ್ಯಾಕ್ಸ್ ಮೋಡ್ಗೆ ಹೋಗ್ತಾ ಇದ್ದೀರಾ, ಒಂದು ಪೀಸ್ ಅನ್ನ ನೀವು ಗ್ರಾಬ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಪೀಸ್ಫುಲ್ ಆಗಿರುವಂತ ಎನ್ವೈರನ್ಮೆಂಟ್ ಕಡೆ ನೀವು ಹೋಗ್ತಾ ಇದ್ದೀರಾ ಅನ್ನುವಂಥದ್ದು. ಸೆಲ್ಫ್ ಪ್ರೊಟೆಕ್ಷನ್ ಕಡೆ ತುಂಬಾ ನೀವು ಥಿಂಕ್ ಮಾಡ್ತಾ ಇರುವಂತದ್ದು. ಹಾಗಾಗಿ ಸ್ವಲ್ಪ ನಿಮ್ಮ ರಿಲೇಶನ್ಶಿಪ್ ನೋಡಿದಾಗ ಸ್ವಲ್ಪ ಸ್ಟ್ರೆಸ್ಫುಲ್ ಆಗಿರುವಂತದ್ದು.
ರಿಲೇಶನ್ಶಿಪ್ಪಲ್ಲಿ ತುಂಬ ದಿನದಿಂದ ನೀವೇನಾದರೂ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇದೆ, ಅಲ್ಲಿ ಎಲ್ಲೋ ಒಂದು ಕಡೆ ನೀವು ಆಕ್ಷನ್ ತಗೊಳ್ಳುವಂಥ ಸಮಯ, ಏನಾದರೂ ಎಂಗೇಜ್ಮೆಂಟ್ ಇರ್ಬೋದು ಅಥವಾ ನೀವು ಒಂದು ಮ್ಯಾರೇಜ್ ಅಂತ ಇರ್ಬೋದು, ಏನಾದರೂ ಆಕ್ಷನ್ ತಗೊಳ್ಳುವಂಥ ಸಮಯ ಬಂದಾಗ ಏನು ಮಾಡ್ತಾ ಇದ್ದೀರಾ, ಹಿಂಜರಿತಾ ಇದ್ದೀರಾ. ಯಾರಾದ್ರೂ ಫೀಮೇಲ್ ನಿಮಗೆ ಏನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಇನ್ಫ್ಲುಯೆನ್ಸಸ್ ಫೀಮೇಲ್ ಕಡೆಯಿಂದ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅಂದರೆ ಇನ್ಫ್ಲುಯೆನ್ಸ್ ಮಾಡ್ತಾರೆ ನಿಮಗೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಸ್ವಲ್ಪ ಸ್ಟ್ರೆಸ್ಫುಲ್ ಆಗಿರುವಂಥದ್ದು, ಏನು ಮಾಡಬೇಕು ಅಂತ ವಿಚಾರ ಮಾಡಲಿಕ್ಕೆ ಶುರು ಮಾಡ್ತೀರಾ, ನಿರ್ಧಾರ ತಗೊಳ್ಳೋದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ನಿಮಗೆ. ಒಂದು ರೀತಿಯ ಐಸೋಲೇಷನ್ ಮೋಡ್ಗೆ ಹೋಗುವಂಥದ್ದು ನನಗೆ ಅನಿಸ್ತಾ ಇದೆ. ಒಂದು ರೀತಿಯ ಐಸೋಲೇಷನ್, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ಹಾಗಾಗಿ ಸುಮ್ಮನೆ ನಿಮ್ಮದೇ ಆದಂಥ ಲೋಕದಲ್ಲಿ ಕುಂತ್ಬಿಡುವಂಥದ್ದು. ಹಾಗಾಗಿ ನೋಡಿ ಏನ್ ಬರ್ತಾ ಇದೆ, ನಿಮ್ಮ ಒಂದು ಅಗೇನ್ ಬರ್ತಾ ಇರುವಂತದ್ದು ರೂಟ್ ಚಕ್ರ ಬರ್ತಾ ಇದೆ. ರೂಟ್ ಚಕ್ರ ಪ್ರಾಬ್ಲಮ್ ಆಗ್ತಾ ಇದೆ, ನಾನು ಹೇಳ್ತಾ ಇಲ್ಲ ನಿಮ್ಗೆ. ಸೊ 2 ಕಾರ್ಡಲ್ಲೇ ನಾವು ನೋಡಿ, ರೂಟ್ ಚಕ್ರ, ಇದು ರೂಟ್ ಚಕ್ರ ಪ್ರಾಬ್ಲಮ್ ಬರ್ತಾ ಇದೆ, ಇದು ರೂಟ್ ಚಕ್ರ ಪ್ರಾಬ್ಲಮ್ ಬರ್ತಾ ಇದೆ. ಮತ್ತೆ ಎಸ್ಪೆಷಲಿ ನಿಮ್ಮ ಒಂದು ರಿಲೇಶನ್ಶಿಪ್ ನೋಡಿ, ಎಲ್ಲರ ಜೊತೆಗೆ ಚೆನ್ನಾಗಿ ಇಟ್ಕೊಳ್ತಾ ಇದ್ದೀರಾ, ನಿಮ್ಮ ಕಾಲೀಗ್ಸ್ ಜೊತೆಗೆಲ್ಲ ಚೆನ್ನಾಗಿ ಇಟ್ಕೊಳ್ತಾ ಇದ್ದೀರಾ, ಬಟ್ ನಿಮ್ಮ ಬಗ್ಗೆ ನೀವು ಯಾಕೆ ಆ ರೀತಿ ಮಾಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರ್ ಬಗ್ಗೆ ಯಾಕೆ ಆ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಇರುತ್ತೆ, ಇಲ್ಲಂತಲ್ಲ, ಸ್ಟ್ರೆಸ್ ಇರುತ್ತೆ, ಬಟ್ ಅದನ್ನ ಅವಾಯ್ಡ್ ಮಾಡ್ಬೇಕಲ್ವಾ, ಅದರಿಂದ ಹೊರಗಡೆ ಬರ್ಬೇಕಲ್ವಾ. ನೋಡೋಣ ನಿಮ್ಗೆ ಏನ್ ಬರ್ತಾ ಇದೆ. ಥರ್ಡ್ ಪರ್ಸನ್ ಯಾರಾದ್ರೂ ನಿಮ್ಮ ಲೈಫಲ್ಲಿ ಇದ್ದಾರೆ ಅಂತಂದ್ರೆ ಅವರಿಂದ ದೂರ ಇರಿ, ಓಕೆ ಅನ್ನುವಂಥದ್ದು. ಎಲ್ಲ ಕಣ್ಮುಂದೆ ಇದ್ರೂ ಕೂಡ ಅದನ್ನ ಏನ್ ಮಾಡುವಂಥದ್ದು, ಏನ್ ಮಾಡ್ತಾ ಇದ್ದೀರಾ ನೋಡಿ. ಓಕೆ, ಅಗೇನ್ ಬರ್ತಾ ಇರುವಂಥದ್ದು ಅನ್ಹ್ಯಾಪಿನೆಸ್, ರಿಲೇಶನ್ಶಿಪ್ ಬಗ್ಗೆನೇ ಬರ್ತಾ ಇದೆ. ಅನ್ಹ್ಯಾಪಿನೆಸ್, ಒಂದು ಫುಲ್ಫಿಲ್ಮೆಂಟ್ ಬರ್ತಾ ಇಲ್ಲ, ರಿಲೇಶನ್ಶಿಪ್ ಅಲ್ಲಿ ಫುಲ್ಫಿಲ್ಮೆಂಟ್ ಇಲ್ಲ, ಡಿಸಪಾಯಿಂಟ್ಮೆಂಟ್ ತುಂಬಾ ಇದೆ, ಅದರಿಂದ ನೀವು ಹೊರಗಡೆ ಬರಬೇಕು. ಅರೋಗೆನ್ಸ್ ಬರ್ತಾ ಇದೆ, ಅರೋಗೆನ್ಸ್ ಇಂದ ಮಾತಾಡುವಂಥದ್ದು ಎಲ್ಲೋ ಹರ್ಟ್ ಆಗುತ್ತೆ. ಸಮ್ ಟೈಮ್ ಏನಾಗುತ್ತೆ, ನಮ್ಮ ಒಂದು ಇದರಲ್ಲಿ ನಾವು ಮಾತಾಡ್ತೀವಿ, ನಮ್ಮ ಒಂದು ಟೋನ್ ಅಲ್ಲಿ ಮಾತಾಡ್ತೀವಿ, ಬಟ್ ಮುಂದಿರುವಂತ ವ್ಯಕ್ತಿಗೆ ಅದು ಪ್ರಾಬ್ಲಮ್ ಆಗತ್ತೆ, ಹೌದಾ. ಇಲ್ಲಿ ಅದೇ ಬರ್ತಾ ಇದೆ, ಸ್ವಲ್ಪ ನೋಡ್ಕೊಳ್ಳಿ. ವಿಶ್ ಏನಾದ್ರೂ ಇತ್ತು ಅಂತಂದ್ರೆ ಫುಲ್ಫಿಲ್ಮೆಂಟ್ ಆಗ್ಲಿಕ್ಕೆ ಬರ್ತಾ ಇದೆ, ಅದನ್ನ ವಿಶ್ ಮಾಡಿ. ಏನಾದ್ರೂ ಇತ್ತು ಅಂತಂದ್ರೆ ವಿಶ್ ಮಾಡ್ಕೊಳ್ಳಿ, ಈ ರೀತಿ ಆಗ್ಬೇಕು, ಎಂಗೇಜ್ಮೆಂಟ್ ಆಗ್ಬೇಕು, ಮದುವೆ ಆಗ್ಬೇಕು ಅಂತ ಹೇಳಿ. ಖಂಡಿತ ನಿಮ್ಗೆ ವಿಶ್ ಫುಲ್ಫಿಲ್ಮೆಂಟ್ದು ಒಂದು ಅವಕಾಶ ಯೂನಿವರ್ಸ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಹೋಪ್ಸೋ ನಿಮ್ಗೆ ರೀಡಿಂಗ್ ಕನೆಕ್ಟ್ ಆಗಿದೆ ಅಂತ ಹೇಳಿ ಅನ್ಕೋತೀನಿ. ಅಗೇನ್ ಕನೆಕ್ಟ್ ಆಗಿತ್ತು ಅಂತಂದ್ರೆ ಲೈಕ್, ಶೇರ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಲಿಕ್ಕೆ ಹೋಗಬೇಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.